ಈಗ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಗೆಳತಿ ಪವಿತ್ರ ಗೌಡ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಇಡೀ ಕೇಸ್ನಲ್ಲಿ ಸಾಕಷ್ಟು ಜನ ಅರೆಸ್ಟ್ ಆಗ್ತಾ ಇದ್ದಾರೆ, ಬಂಧನ ಆಗ್ತಾ ಇದ್ದಾರೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರು ಆಗಮಿಸಿದ್ದಾರೆ. ಈ ರೇಣುಕಾ ಸ್ವಾಮಿ ಯಾರು ಅನ್ನೋದು ಮೊದಲ ಪ್ರಶ್ನೆ. ಫಸ್ಟ್ಗೆ ಅದನ್ನು ಹೇಳಬೇಕು. ರೇಣುಕಾ ಸ್ವಾಮಿ ಯಾರು? ಇಸ್ ಎ ಕಾಮನ್ ಮ್ಯಾನ್? ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿ ಆಗಿದ್ದಿದ್ರೆ ಪವಿತ್ರ ಗೌಡ ಅವ್ರ ಬಗ್ಗೆ ಯಾಕೆ ಮೆಸೇಜ್ ಮಾಡಬೇಕಾಗಿತ್ತು? ಯಾವ ಕಾರಣಕ್ಕೋಸ್ಕರ? ಆಯ್ತು, ಮೆಸೇಜ್ ಮಾಡ್ದು ಎಂದು ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಎಷ್ಟೋ ಜನ ಏನೇನೋ ಹೇಳ್ತಾರೆ. ಓಕೆ, ಆದರೆ ಅಷ್ಟರಲ್ಲಿ ರೇಣುಕಾ ಸ್ವಾಮಿಯನ್ನೇ ಯಾಕೆ ಕರೆಸ್ಕೋಬೇಕಾಗಿತ್ತು? ಅವನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕಾಗಿತ್ತು? ಅವರನ್ನೇ ಕರೆಸಿ ಹತ್ಯೆ ಮಾಡುವಂಥದ್ದು ಏನಿತ್ತು? ಬೆದರಿಸಿ ಹಲ್ಲೆ ಮಾಡಿ, ಓಕೆ ಅವ್ರಿಗೇನೋ ಒಂದು ನೋಡಪ್ಪ ಇನ್ನು ಮುಂದೆ ಮಾಡಬೇಡ ಅಂತ ಹೇಳಿ ಕಳಿಸೋದು ಒಂದು. ಆದರೆ ಹಲ್ಲೆನೇ ಮಾಡಬೇಕು ಅಂತ ಹೇಳಿದ್ರೆ ಇದು ಆಕಸ್ಮಿಕವಾಗಿ ಕೊಲೆ ಆಯ್ತಾ? ಆದರೆ ಆಕಸ್ಮಿಕವಾಗಿ ಕೊಲೆ ಆಗಿದ್ದಿದ್ರೆ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಯಾಕಾಯಿತು? ಎಷ್ಟು ಜನ ಇದ್ದಾರೆ? ಈಗಾಗಲೇ ಕೊಲೆ ಕೇಸ್ನಲ್ಲಿ ಒಂದು 10 ಜನರನ್ನು, ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ 10 ಜನ ದರ್ಶನ್ ಹೇಳಿದ್ದಾರೆ ಅಂತ ಹೇಳಿ ನಾವು ಕೊಲೆ ಮಾಡಿದ್ದೀವಿ ಅಂತ ಆರೋಪಿಗಳು ಹೇಳಿದ್ದಾರೆ. ಇದ್ರ ಹಿಂದೆ ದರ್ಶನ್ ಇದ್ದಾರೆ. ಅವ್ರು ಕೊಲೆ ಮಾಡೋದಕ್ಕೆ ಹೇಳಿದ್ರು ನಾವು ಮಾಡಿದ್ವಿ, ಈ ಥರದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು. ಸೊ ಕೊಲೆ ಆಗಿದ್ಯಾಕೆ? ರೇಣುಕಾ ಸ್ವಾಮಿ ಯಾರು? ಈಸ್ ಎ ಕಾಮನ್ ಮ್ಯಾನ್? ಇಡೀ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು? ಇದಿಷ್ಟು ಕೋರ್ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದಕ್ಕೆ ಉತ್ತರ ಸಿಗಬೇಕು. ಈಗ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಗೆಳತಿ ಪವಿತ್ರ ಗೌಡ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಇಡೀ ಕೇಸ್ನಲ್ಲಿ ಸಾಕಷ್ಟು ಜನ ಅರೆಸ್ಟ್ ಆಗ್ತಾ ಇದ್ದಾರೆ, ಬಂಧನ ಆಗ್ತಾ ಇದ್ದಾರೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರು ಆಗಮಿಸಿದ್ದಾರೆ. ಈ ರೇಣುಕಾ ಸ್ವಾಮಿ ಯಾರು ಅನ್ನೋದು ಮೊದಲ ಪ್ರಶ್ನೆ. ಫಸ್ಟ್ಗೆ ಅದನ್ನು ಹೇಳಬೇಕು. ರೇಣುಕಾ ಸ್ವಾಮಿ ಯಾರು? ಇಸ್ ಎ ಕಾಮನ್ ಮ್ಯಾನ್? ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿ ಆಗಿದ್ದಿದ್ರೆ ಪವಿತ್ರ ಗೌಡ ಅವ್ರ ಬಗ್ಗೆ ಯಾಕೆ ಮೆಸೇಜ್ ಮಾಡಬೇಕಾಗಿತ್ತು? ಯಾವ ಕಾರಣಕ್ಕೋಸ್ಕರ? ಆಯ್ತು, ಮೆಸೇಜ್ ಮಾಡ್ದು ಎಂದು ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಎಷ್ಟೋ ಜನ ಏನೇನೋ ಹೇಳ್ತಾರೆ. ಓಕೆ, ಆದರೆ ಅಷ್ಟರಲ್ಲಿ ರೇಣುಕಾ ಸ್ವಾಮಿಯನ್ನೇ ಯಾಕೆ ಕರೆಸ್ಕೋಬೇಕಾಗಿತ್ತು? ಅವನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕಾಗಿತ್ತು? ಅವರನ್ನೇ ಕರೆಸಿ ಹತ್ಯೆ ಮಾಡುವಂಥದ್ದು ಏನಿತ್ತು? ಬೆದರಿಸಿ ಹಲ್ಲೆ ಮಾಡಿ, ಓಕೆ ಅವ್ರಿಗೇನೋ ಒಂದು ನೋಡಪ್ಪ ಇನ್ನು ಮುಂದೆ ಮಾಡಬೇಡ ಅಂತ ಹೇಳಿ ಕಳಿಸೋದು ಒಂದು. ಆದರೆ ಹಲ್ಲೆನೇ ಮಾಡಬೇಕು ಅಂತ ಹೇಳಿದ್ರೆ ಇದು ಆಕಸ್ಮಿಕವಾಗಿ ಕೊಲೆ ಆಯ್ತಾ? ಆದರೆ ಆಕಸ್ಮಿಕವಾಗಿ ಕೊಲೆ ಆಗಿದ್ದಿದ್ರೆ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಯಾಕಾಯಿತು? ಎಷ್ಟು ಜನ ಇದ್ದಾರೆ? ಈಗಾಗಲೇ ಕೊಲೆ ಕೇಸ್ನಲ್ಲಿ ಒಂದು 10 ಜನರನ್ನು, ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ 10 ಜನ ದರ್ಶನ್ ಹೇಳಿದ್ದಾರೆ ಅಂತ ಹೇಳಿ ನಾವು ಕೊಲೆ ಮಾಡಿದ್ದೀವಿ ಅಂತ ಆರೋಪಿಗಳು ಹೇಳಿದ್ದಾರೆ. ಇದ್ರ ಹಿಂದೆ ದರ್ಶನ್ ಇದ್ದಾರೆ. ಅವ್ರು ಕೊಲೆ ಮಾಡೋದಕ್ಕೆ ಹೇಳಿದ್ರು ನಾವು ಮಾಡಿದ್ವಿ, ಈ ಥರದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು. ಸೊ ಕೊಲೆ ಆಗಿದ್ಯಾಕೆ? ರೇಣುಕಾ ಸ್ವಾಮಿ ಯಾರು? ಈಸ್ ಎ ಕಾಮನ್ ಮ್ಯಾನ್? ಇಡೀ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು? ಇದಿಷ್ಟು ಕೋರ್ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದಕ್ಕೆ ಉತ್ತರ ಸಿಗಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.